2013ರ ಮೋದಿ ವರ್ಸಸ್ 2025ರ ಅಮಿತ್ ಶಾ ಸುಳ್ಳನ್ನ ಎಕ್ಸ್ಪೋಸ್ ಮಾಡಿದ ಮೋದಿ. ಯಾರು ಸತ್ಯ ಹೇಳ್ತಾರೆ ಪ್ರಶ್ನೆ ಕೇಳಿದ ಮೋದಿ. ಅಮಿತ್ ಶಾ ಉತ್ತರ ಕೊಡ್ತಾರಾ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶಿವಂ ಪವಿತ್ರ. ಭಾರತದ ರಾಜಕೀಯದಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ನಡೆಯುತ್ತೆ. ಅದರಲ್ಲೂ ವಿಶೇಷವಾಗಿ ಗಡಿ ಭದ್ರತೆ, ಒಳನುಸುಳುಕೋರರು ಹಾಗೂ ಅಕ್ರಮ ವಲಸೆಯ ಸಮಸ್ಯೆಗಳು ಚುನಾವಣೆಯ ಸಮಯದಲ್ಲಿ ದೊಡ್ಡ ಚರ್ಚೆಯ ವಿಷಯವಾಗುತ್ತೆ. ಇತ್ತೀಚೆಗೆ ಅಂದರೆ 2025ರಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಒಳನುಸುಳುಕೋರರ ಸಮಸ್ಯೆಗೆ ರಾಜ್ಯ ಸರ್ಕಾರಕ್ಕೆ ಕಾರಣ ಅಂತ ಹೇಳಿದರು. ಅದು ಕೇವಲ ರಾಜಕೀಯ ಆರೋಪ ಅಲ್ಲದೆ ಗಡಿ ಭದ್ರತೆಯ ಜವಾಬ್ದಾರಿಯನ್ನು ರಾಜ್ಯಗಳ ಮೇಲೆ ಹಾಕೋ ಪ್ರಯತ್ನವಾಗಿತ್ತು. ಆದರೆ ಇದೇ ಅಮಿತ್ ಶಾ ಅವರ ಮಾತನ್ನು ಯೋಚಿಸಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರೇ 2013ರಲ್ಲಿ ಹೇಳಿದ ಮಾತುಗಳು ಅದನ್ನು ಸುಳ್ಳು ಮಾಡುವಂತೆ ಕಾಣಿಸುತ್ತೆ. ಮೋದಿ ಅಂದು ವಿರೋಧ ಪಕ್ಷದಲ್ಲಿದ್ದಾಗ ಗಡಿ ಭದ್ರತೆ ಕೇಂದ್ರ ಸರ್ಕಾರದ ಕೈಯಲ್ಲಿದೆ, ಆಡಳಿತವೂ ಅವರದ್ದೇ ಕೈಯಲ್ಲಿದೆ, ಆದರೂ ಗಡಿಯೊಳಗೆ ಬೇರೆ ದೇಶದವರು ಹೇಗೆ ನುಗ್ತಿದ್ದಾರೆ ಅಂತ ಪ್ರಶ್ನಿಸಿದ್ರು. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಆದರೆ ಈಗ ಅದೇ ಪಕ್ಷದ ಗೃಹ ಸಚಿವರು ರಾಜ್ಯಗಳನ್ನು ದೂಷಿಸಿದ್ದಾರೆ. ಇದು ರಾಜಕೀಯದ ಡಬಲ್ ಸ್ಟ್ಯಾಂಡರ್ಡ್ ಅಲ್ಲದೆ ಮತ್ತಿನ್ನೇನಾಗೋಕ್ಕೆ ಸಾಧ್ಯ? 2013ರಲ್ಲಿ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದರು ಮತ್ತು ಪ್ರಧಾನಿ ಪದವಿಗೆ ಆಕಾಂಕ್ಷಿಯಾಗಿದ್ದರು. ಅಂದಿನ UPA ಸರ್ಕಾರದ ವಿರುದ್ಧ ಅವರು ಸಾಕಷ್ಟು ಆರೋಪಗಳನ್ನು ಮಾಡಿದರು. ಅದರಲ್ಲೂ ವಿಶೇಷವಾಗಿ ಬಾಂಗ್ಲಾದೇಶಿ ಗಡಿಯಿಂದ ಒಳನುಸುಳುಕೋರರು ಬರ್ತಾ ಇರೋದನ್ನು ತಡೆಯೋಕೆ ಸರ್ಕಾರ ವಿಫಲವಾಗಿದೆ ಅಂತ ಟೀಕಿಸಿದ್ರು. ಒಂದು ಸಭೆಯಲ್ಲಿ ಮಾತಾಡ್ತಾ ಮೋದಿ ಹೇಳಿದ್ರು, ಗಡಿ ಭದ್ರತೆಯ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು, ಅದು BSF ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮೂಲಕ ನಿರ್ವಹಣೆ ಆಗುತ್ತೆ ಮತ್ತು ಕೇಂದ್ರದ ನಿರ್ಲಕ್ಷ್ಯದಿಂದಾನೇ ಒಳನುಸುಳುಕೋರರು ಬರ್ತಿದ್ದಾರೆ ಅಂತ ಹೇಳಿದ್ರು. ಸೊ ಮೋದಿಯವರು UPA ಸರ್ಕಾರಕ್ಕೆ ಸಾಲು ಪ್ರಶ್ನೆಗಳನ್ನು ಕೇಳಿದ್ರು. ಸೆಕ್ಯೂರಿಟಿ ನಿಮ್ಮದೇ ಕೈಯಲ್ಲಿದೆ, ಗಡಿ ಭದ್ರತೆಯೂ ನಿಮ್ಮ ಕೈಯಲ್ಲಿದೆ, ಆಡಳಿತವೂ ನಿಮ್ಮದೇ ಕೈಯಲ್ಲಿದೆ, ಆದರೂ ನಿಮ್ಮ ಬಳಿ ಯಾಕೆ ಒಳನುಸುಳುಕೋರರನ್ನು ಹಿಡಿಯೋಕೆ ಆಗ್ತಾ ಇಲ್ಲ ಅಂತ ನೇರವಾಗಿ ಕೇಂದ್ರ ಸರ್ಕಾರದ ವೈಫಲ್ಯವನ್ನು ಎತ್ತಿ ತೋರಿಸಿದ್ರು. ಅಂದು ಮೋದಿಯವರು ಹೇಳಿದ ಮಾತುಗಳು ಇಂದಿಗೂ ಪ್ರಸ್ತುತ. ಯಾಕಂದರೆ ಗಡಿ ಭದ್ರತೆಯ ಮುಖ್ಯ ಜವಾಬ್ದಾರಿ ಕೇಂದ್ರದ್ದು. BSF, ITBP ಮುಂತಾದ ಭದ್ರತಾ ಪಡೆಗಳು ಕೇಂದ್ರದ ಅಡಿಯಲ್ಲೇ ಬರುತ್ತೆ. ಸೊ ರಾಜ್ಯ ಸರ್ಕಾರಗಳು ಸಹಕಾರವನ್ನು ನೀಡಬಹುದು, ಆದರೆ ಮೂಲ ನಿಯಂತ್ರಣ ಕೇಂದ್ರದ್ದೇ ಆಗಿರುತ್ತೆ. ಸೊ ಮೋದಿಯವರ ಈ ಮಾತುಗಳು ಅಂದಿನ ಸರ್ಕಾರದ ಮೇಲೆ ದಾಳಿ ಮಾಡೋದಷ್ಟೇ ಅಲ್ಲ, ಭವಿಷ್ಯದಲ್ಲಿ ತಮ್ಮ ಸರ್ಕಾರ ಇದನ್ನು ಸರಿಪಡಿಸುತ್ತೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ವು. ಇದೇ ಸಮಯದಲ್ಲಿ BJP ಪಕ್ಷದ ಇತರ ನಾಯಕರು ಇದೇ ರೀತಿ ಹಲವು ಬಾರಿ ಮಾತಾಡಿದರು. ಫಾರ್ ಎಕ್ಸಾಂಪಲ್, ಮಾರ್ಚ್ 2013ರಲ್ಲಿ BJP ನ್ಯಾಷನಲ್ ಕೌನ್ಸಿಲ್ ಮೀಟಿಂಗ್ನಲ್ಲಿ ರಾಜನಾಥ್ ಸಿಂಗ್ ಅವರು UPA ಸರ್ಕಾರದ ಮೇಲೆ ಆರೋಪ ಮಾಡಿದರು. UPA ಸರ್ಕಾರ ಬಾಂಗ್ಲಾದೇಶಿ ಒಳನುಸುಳುಕೋರರನ್ನು ತಡೆಯುವಲ್ಲಿ ವಿಫಲವಾಗಿದೆ, ಇದು ಈಶಾನ್ಯ ರಾಜ್ಯಗಳ ಜನಸಂಖ್ಯಾ ಸಮತೋಲನವನ್ನು ಬದಲಾಯಿಸ್ತಾ ಇದೆ ಅಂತ ಹೇಳಿದರು. ಇದರಿಂದ ಸ್ಪಷ್ಟವಾಗುತ್ತೆ BJP ಪಕ್ಷದ ದೃಷ್ಟಿಕೋನದಲ್ಲಿ ಗಡಿ ಭದ್ರತೆ ಕೇಂದ್ರದ ಮುಖ್ಯ ಜವಾಬ್ದಾರಿ ಅಂತ. ಈಗ 2025-26ರ ಸಮಯಕ್ಕೆ ಬನ್ನಿ. ಅಮಿತ್ ಶಾ ಅವರು ಕೇಂದ್ರ ಗೃಹ ಸಚಿವರಾಗಿದ್ದಾರೆ ಮತ್ತು BJP ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ. ಆದರೆ ಒಳನುಸುಳುಕೋರರ ಸಮಸ್ಯೆ ಇನ್ನೂ ಇದೆಯಾ ಅಂತ ಕೇಳಿದ್ರೆ ಅಮಿತ್ ಶಾ ಅವರು ಹೇಳ್ತಾರೆ, ಒಳನುಸುಳುಕೋರರನ್ನು ತಡೆಯೋದು ರಾಜ್ಯ ಸರ್ಕಾರಗಳ ಜವಾಬ್ದಾರಿಯೂ ಹೌದು ಅಂತ. ಅಸ್ಸಾಂನಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಅಮಿತ್ ಶಾ ಹೇಳಿದರು, ಕಾಂಗ್ರೆಸ್ ಸರ್ಕಾರದ ಕಾರಣ ಅಸ್ಸಾಂನಲ್ಲಿ ಒಳನುಸುಳುಕೋರರು ಬಂದರು, ಈಗ BJP ಅದನ್ನು ಸ್ವಚ್ಛಗೊಳಿಸ್ತಾ ಇದೆ, ಆದರೆ ರಾಜ್ಯ ಸರ್ಕಾರ ಸಹಕಾರ ಕೊಡಬೇಕು ಅಂತ. ಇನ್ನೊಂದು ಸಭೆಯಲ್ಲಿ ಅವರು ಹೇಳ್ತಾರೆ, ಒಳನುಸುಳುಕೋರರು ಹೊರ ಹೋಗೋದು ನಿಶ್ಚಿತ, ಆದರೆ ರಾಜ್ಯ ಸರ್ಕಾರದ ಸಹಕಾರ ಅಗತ್ಯ ಅಂತ. ಪಾರ್ಲಿಮೆಂಟಲ್ಲೂ ಸಹ ಅವರು ವೆಸ್ಟ್ ಬೆಂಗಾಲನ್ನು ದೂಷಿಸಿದರು. ಸೊ ಇದನ್ನು ಒಂದೇ ಮಾತಲ್ಲಿ ಹೇಳೋದಾದರೆ ಅಮಿತ್ ಶಾ ಅವರು ಗಡಿ ಭದ್ರತೆಯ ದೋಷವನ್ನು ರಾಜ್ಯ ಸರ್ಕಾರಗಳ ಮೇಲೆ ಹಾಕ್ತಿದ್ದಾರೆ. ಅಸ್ಸಾಂ, ವೆಸ್ಟ್ ಬೆಂಗಾಲ್ ಮುಂತಾದ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಥವಾ ಇತರ ವಿರೋಧ ಪಕ್ಷಗಳ ಸರ್ಕಾರಗಳಿದ್ದಾಗ ಈ ಸಮಸ್ಯೆ ಬಂತು ಅಂತ ಅವರು ಆರೋಪಿಸ್ತಾರೆ. ಆದರೆ ಇದು ಎಷ್ಟು ಸರಿ? ಕೇಂದ್ರದಲ್ಲಿ BJP ಸರ್ಕಾರ 10 ವರ್ಷಗಳಿಂದ ಅಧಿಕಾರದಲ್ಲಿದೆ, BSF ಅವರ ಕೈಯಲ್ಲಿದೆ, ಆದರೂ ಸಮಸ್ಯೆ ಇನ್ನೂ ಇದ್ದರೆ ಅದು ಕೇಂದ್ರದ ವೈಫಲ್ಯ ಅಲ್ವಾ? ಇಲ್ಲಿ ದೊಡ್ಡ ಪ್ರಶ್ನೆ ಉದ್ಭವವಾಗುತ್ತೆ. ಮೋದಿಯವರು 2013ರಲ್ಲಿ ಹೇಳ್ತಾರೆ, ಗಡಿ ಭದ್ರತೆ ಕೇಂದ್ರದ ಕೈಯಲ್ಲಿದೆ, ಯಾಕೆ ತಡೀತಾ ಇಲ್ಲ ಅಂತ. ಆದರೆ ಅಮಿತ್ ಶಾ ಅವರು 2025ರಲ್ಲಿ ಹೇಳ್ತಾರೆ, ಇದು ರಾಜ್ಯಗಳ ಜವಾಬ್ದಾರಿ, ಕೇಂದ್ರ ಒಬ್ಬರೇ ಮಾಡೋಕೆ ಸಾಧ್ಯ ಇಲ್ಲ ಅಂತ. ಇದು ಸ್ಪಷ್ಟವಾದ ವೈರುಧ್ಯ ಅಲ್ವಾ? ಅಂದು ವಿರೋಧ ಪಕ್ಷದಲ್ಲಿದ್ದಾಗ ಕೇಂದ್ರದ ಮೇಲೆ ದೂರ ಹಾಕ್ತಾ ಇದ್ರು, ಈಗ ಅಧಿಕಾರದಲ್ಲಿದ್ದಾಗ ರಾಜ್ಯಗಳ ಮೇಲೆ ದೂರ್ತಿದ್ದಾರೆ. ಆದರೆ ಜನ ಇದನ್ನು ಗಮನಿಸ್ತಿರ್ತಾರೆ. ಮೋದಿಯವರ ಮಾತುಗಳೇ ಅಮಿತ್ ಶಾ ಅವರ ಹೇಳಿಕೆನ ಎಕ್ಸ್ಪೋಸ್ ಮಾಡುತ್ತೆ. ಯಾಕಂದರೆ ಮೋದಿ ಹೇಳಿದಂತೆ ಗಡಿ ಭದ್ರತೆ ಕೇಂದ್ರದ್ದು ಅಂತ ಒಪ್ಕೊಂಡ್ರೆ ಈಗಿನ ಸರ್ಕಾರದ ವೈಫಲ್ಯ ಸ್ಪಷ್ಟವಾಗಿಬಿಡುತ್ತೆ. ಇನ್ನು ಅಮಿತ್ ಶಾ ಅವರು ಒಳನುಸುಳುಕೋರರ ಸಂಖ್ಯೆ ಬಗ್ಗೆ ಮಾತಾಡ್ತಾ ಅಸ್ಸಾಂನಲ್ಲಿ 6.4 ಮಿಲಿಯನ್ ಒಳನುಸುಳುಕೋರರು
ಅಂತ ಹೇಳಿದ್ದಾರೆ. ಆದರೆ ಗೃಹ ಇಲಾಖೆ RTI ಪ್ರತಿಕ್ರಿಯೆಯಲ್ಲಿ ಒಳನುಸುಳುಕೋರರ ಕುರಿತು ಕೇಂದ್ರದ ಮಟ್ಟದಲ್ಲಿ ಡೇಟಾ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅಮಿತ್ ಶಾ ಅವರ ಮಾತನ್ನ ಇನ್ನಷ್ಟು ಪ್ರಶ್ನಾರ್ಹ ಮಾಡಿಬಿಡತ್ತೆ ಇದು. ಸೊ ಡೇಟಾ ಇಲ್ಲದೆ ಇದ್ರೆ ಅಮಿತ್ ಶಾ ಅವರು ಯಾವ ಸಂಖ್ಯೆಯನ್ನ ಹೇಳಿದ್ರು? ಇದು ಕೇವಲ ಚುನಾವಣೆಯ ರಾಜಕೀಯನ? ಅಷ್ಟೇ ಅಲ್ಲ, ಮೋದಿ ಸ್ವತಃ 2025ರ ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ಒಳನುಸುಳುಕೋರರು ದೇಶದ ಜನಸಂಖ್ಯೆನ ಬದಲಾಯಿಸುವ ಸಂಚನ ನಡೆಸ್ತಿದ್ದಾರೆ ಅಂತ ಹೇಳಿದ್ರು. ಆದರೆ ಇದು ಅವರೇ 2013ರಲ್ಲಿ ಪ್ರಶ್ನಿಸಿದ ಕೇಂದ್ರದ ಜವಾಬ್ದಾರಿಯನ್ನ ಮರೆಯುವಂತೆ ಮಾಡುತ್ತೆ. ಸೊ ಅಮಿತ್ ಶಾ ಅವರು ಮೋದಿ ಅವರ ಮಾತನ್ನ ಕೇಳಬೇಕಲ್ವಾ? ರಾಜಕೀಯದಲ್ಲಿ ಸ್ಥಿರತೆ ಇರಬೇಕು, ಆದರೆ ಅದು ಕಾಣಿಸ್ತಾ ಇಲ್ಲ. ಸೊ ಒಳನುಸುಳುಕೋರರ ಸಮಸ್ಯೆ ನಿಜವಾಗ್ಲೂ ಒಂದು ಗಂಭೀರ ವಿಚಾರ. ಇದು ಭದ್ರತೆ, ಆರ್ಥಿಕತೆ, ಜನಸಂಖ್ಯಾ ಸಮತೋಲನಕ್ಕೆ ಸಂಬಂಧಿಸಿತು. ಆದರೆ ಇದನ್ನ ರಾಜಕೀಯಕ್ಕೆ ಬಳಸೋ ಬದಲು ಕೇಂದ್ರ ಸರಿಯಾಗಿ ಕೆಲಸ ಮಾಡಬೇಕು. ಕೊನೆಯಲ್ಲಿ ಹೇಳೋದಾದ್ರೆ ಮೋದಿ ಅವರೇ ಅಮಿತ್ ಶಾ ಅವರ ಹೇಳಿಕೆಯನ್ನು ಎಕ್ಸ್ಪೋಸ್ ಮಾಡಿದಂತೆ ಕಾಣಿಸುತ್ತೆ. ರಾಜಕೀಯ ನಾಯಕರು ಮಾತುಗಳನ್ನು ಬದಲಾಯಿಸಬಹುದು, ಆದರೆ ಸತ್ಯವನ್ನು ಬದಲಾಯಿಸಕ್ಕೆ ಸಾಧ್ಯನೇ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.